ಅಂಬಲಪಾಡಿದು ಬರೀ ವೀಕ್ಷಣೆ ಅಲ್ಲ, ಅಂಬಲಪಾಡಿಯ ಕಾಮಗಾರಿ ಸುಮಾರು 24 ಕೋಟಿ ರೂಪಾಯಿ ಕಾಮಗಾರಿ ಇದು, ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಅವಧಿಗಳು ಕೂಡ ಮುಗಿತಾ ಬಂದಿದೆ. ಇದರಲ್ಲಿ ನಮ್ಮ ಇಲಾಖೆ ಅಧಿಕಾರಿಗಳು ಭಾಳಷ್ಟು ಸಮಯದ ನಿಗದಿ ಒಳಗೆ ಒಂದು ರೀತಿಯಲ್ಲಿ ಕಾಮಗಾರಿ ಮುಗಿಸುವಂಥ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಆದರೆ ಇವತ್ತು ತೊಂದರೆ ಏನಂತ ಹೇಳಿದ್ರೆ, ಈ ರಾಷ್ಟ್ರೀಯ ಹೆದ್ದಾರಿ ಅಂಚಿನಲ್ಲಿರುವಂಥ ಸರ್ವಿಸ್ ರೋಡನ್ನು ನಾವು ಏನು ಉಪಯೋಗಿಸ್ತಾ ಇದ್ದೇವೆ ಆ ರಸ್ತೆ ಮೇಲೆ ಒತ್ತಡ ಜಾಸ್ತಿ ಆಯಿತು. ನೀವು ಅಂಬಲಪಾಡಿ ಸರ್ಕಲ್ ಹತ್ರ ಹೋದರೆ ಈ ಕೆಲವು 10-15 ನಿಮಿಷ ಬೇಕಾಗುವಂಥ ಸಂಭವ. ದುರಂತಕ್ಕೆ ಮಳೆ ಕೂಡ ಬಂದದ್ರಿಂದಾಗಿ ನಮಗೆ ಟ್ರಾಫಿಕಲ್ಲಿ ಜನರಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಸಾರ್ವಜನಿಕರು ಮತ್ತು ವಾಹನ ಮಾಲೀಕರು ಶಾಸಕರಿಗೆ ಮತ್ತು ನನಗೆ ನಿರಂತರವಾಗಿ ದೂರು ಕೊಡ್ತಾ ಇರುವ ಹಿನ್ನೆಲೆಯಲ್ಲಿ ಇವತ್ತು ಬಂದು 2 ದಿವಸ 3 ದಿವಸ ಬಿಟ್ಟು ಮಾಡಬೇಕಂತ ನಾವು ಮಾಡಿದ್ದೆವು. ಆದರೆ ಇವತ್ತೇ ಬಂದು ಇದನ್ನೆಲ್ಲ ಒಂದು ಸತಿ ವೀಕ್ಷಣೆ ಮಾಡಿ ತುರ್ತಾಗಿ ಒಂದು ಬದಿಯ ವಾಹನವನ್ನು, ನಾವು ನಿಂತಿರುವಂಥ ಬಲಬದಿಯ ಒಂದು ಬದಿಯ ಭಾಗವನ್ನು, ಕುಂದಾಪುರ ಕಡೆ ಹೋಗುವಂಥ ಭಾಗವನ್ನು ಇವತ್ತಿಗೆ ಬಿಡುಗಡೆ ಮಾಡಿದ್ದೇವೆ. ನಾಳೆ ಮತ್ತೊಂದು ಭಾಗವನ್ನು ನಾನಾಗಲಿ ಶಾಸಕರಾಗಲಿ ಇಲ್ಲದೇ ಇರಲಿ ಇಲಾಖೆ ಅಧಿಕಾರಿಗಳು ಬಿಡುಗಡೆ ಮಾಡ್ತಾರೆ. ಇಲ್ಲಿ ಚರ್ಚೆ ಇರೋದು ಇನ್ನೂ ಸಣ್ಣ ಪುಟ್ಟ ಲೈಟಿಂಗ್ ಹಾಕುವಂಥದ್ದು, ಕೆಲವೆಲ್ಲ ಸ್ಟ್ರೀಟ್ ಲೈಟ್ಲೆಲ್ಲ ಸಣ್ಣ ಪುಟ್ಟ ಕಾಮಗಾರಿ ಬಾಕಿ ಇದೆ. ಆದರೆ ಜನರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನಾವು ಇದು ಮಾಡಿದ್ದೇವೆ. ಇದು ಈಗ ಕಾಮಗಾರಿ ದಟ್ಟಣೆ ಕಡಿಮೆ ಆದ ಕೂಡಲೇ ಕೆಳಗಿನ ಅಂಡರ್ ಪಾಸ್ ಇದೆ ಮತ್ತು ಅಲ್ಲಿರುವಂಥ ಅಂಡರ್ ಪಾಸು ಮತ್ತು ಸರ್ವಿಸ್ ರಸ್ತೆಯ ಕಾಮಗಾರಿಯನ್ನು ಬೇಗ ಮುಗಿಸಿ ಸಾರ್ವಜನಿಕರಿಗೆ ಮುಕ್ತ ಮಾಡ್ತಿದ್ದೇವೆ. ಆಕಸ್ಮಿಕ ಕಾರಣಗಳಿಗೆ ಯಾರ್ದಾದ್ರೂ ದೂರುಗಳು, ವಾದಗಳು, ಚರ್ಚೆಗಳು, ಬೇಡಿಕೆಗಳು, ಕೋರಿಕೆಗಳು ಅಥವಾ ಆಕ್ರೋಶಗಳು ಏನೇ ಇದ್ದರೂ ಕೂಡ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು, ಈ ರಸ್ತೆ ನಿರ್ವಹಣೆ ಸಮಿತಿ ಅಧ್ಯಕ್ಷರು ಮತ್ತು ಈ ಅಪಘಾತವನ್ನು ನಿಯಂತ್ರಣ ಮಾಡಲಿಕ್ಕೆ ನೇತೃತ್ವ ಒಂದು ಕಮಿಟಿ ಇದೆ. ಯಾವುದೇ ದೂರುಗಳಿದ್ರೆ ಜಿಲ್ಲಾಧಿಕಾರಿಯವರಿಗೆ ಕೊಡಿ, ಅದರಲ್ಲಿ ನ್ಯಾಯಯುತವಾದ ತೀರ್ಮಾನವನ್ನು ಮಾಡಿ ಅನ್ನುವಂಥ ಮಾತನ್ನು ನಾನು ಜಿಲ್ಲಾಧಿಕಾರಿಯವರು ಹೇಳಿದ್ದೇನೆ. ಸರ್, ಕಟಪಾಡಿ ಕಾಮಗಾರಿ ಎಲ್ಲಿವರೆಗೆ? ಅಲ್ಲ, ಕಟಪಾಡಿಯ ಕಾಮಗಾರಿ ಈಗಾಗಲೇ ಒಂದು ಬದಿಯನ್ನು ಕಾಮಗಾರಿ ಪ್ರಾರಂಭವಾಗಿ 6-7 ತಿಂಗಳು ಆಯ್ತಷ್ಟೇ. ಒಂದು ಬದಿಯನ್ನು ಕುಂದಾಪುರಕ್ಕೆ ಹೋಗುವಂಥ ಮಾರ್ಗವನ್ನು ಇವತ್ತು ಬಿಡಲಾಗಿದೆ. ಇನ್ನೊಂದು ಬದಿ ಭೂ ಕುಸಿತದೆ ಅನ್ನುವ ಕಾರಣಕ್ಕೆ ಮೊದಲು ಅದರ ದಂಡೆ ಕಟ್ಟುವಂಥ ಕೆಲಸ ಮಾಡಿ ಅಂತ ಹೇಳಿದರೆ ದಂಡೆ ಕೆಲಸವನ್ನು ಬರದಿಂದ ಮಾಡ್ತಾ ಇದ್ದಾರೆ. ಯಾವುದೇ ತೊಂದರೆ ಇಲ್ಲದೆ ಒಂದು ಸ್ವಲ್ಪ ದಿವಸದಲ್ಲಿ ಆ ಕಾಮಗಾರಿ ಪ್ರಾರಂಭ ಆಗುತ್ತೆ. ಮಳೆಗಾಲ ಜಾಸ್ತಿ ಆದ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತು ಮಳೆಗಾಲ ಮುಗಿಯೋದ್ರೊಳಗೆ ದಂಡೆ ಕಟ್ಟಿ ಕೆಲಸವನ್ನು ಮಾಡ್ತೇವೆ. ಆನಂತರ ಆದಷ್ಟು ಬೇಗ ಬಿಡ್ತೇವೆ. ಅವಧಿಯ ಒಳಗೆ ಗುತ್ತಿಗೆ ಮಾಡಿಕೊಂಡು ಅವಧಿಯ ಒಳಗೆ ಬಿಡಬೇಕು ಅನ್ನೋ ಸೂಚನೆಯನ್ನು ನಾನು ಕೊಟ್ಟಿದ್ದೇನೆ. ವಿಜಯ್ ಬಂದರು, ಗಮನ ಬಂದಿರ್ಬೋದು. ವಿಜಯ್ ಕೊಲ್ಲೂರಿಗೆ ಬಂದರು, ಖಡ್ಗವ್ರಿಗೆ ಕೊಟ್ಟರು, ಭಾಳಷ್ಟು ಅದಕ್ಕೆ ಸಂಚಲನ ಆದಾಗಾಯಿತು. ಏನು ಹೇಳ್ತೀರಿ? ಒಬ್ಬ ಸಿನಿಮಾ ನಟ, ಅದರಲ್ಲೂ ಒಂದು ರಾಜ್ಯದ ಮುಖ್ಯಮಂತ್ರಿ, ನಮ್ಮ ರಾಜ್ಯದ ನಮ್ಮ ಜಿಲ್ಲೆಯ ಒಂದು ದೊಡ್ಡ ದೇವಸ್ಥಾನಕ್ಕೆ ಬಂದಿರೋದು ಒಂದು ರೀತಿ ಸಂಚಲನವೇ. ಅದರಲ್ಲಿ ಇಲ್ಲ, ಅವರು ಬರಲಿ, ದೇವರು ಅವ್ರಿಗೆ ಒಳ್ಳೇದು ಮಾಡಲಿ, ನಮ್ಮದೆಲ್ಲ ಸಹಕಾರ. ಅಲ್ಲ, ಟೈಮ್ ಬಹುಶಃ ಈ ತಿಂಗಳು ಅವಧಿ ಆಯಿತು ಅಂತ ಇಂಜಿನಿಯರ್ ಅವರು ಹೇಳಿದರು. ಇನ್ನು 1 ತಿಂಗಳು ಬೇಕಾಗ್ಬೋದು, ಜಾಸ್ತಿ 1-1.5 ತಿಂಗಳಿಂದ ಜಾಸ್ತಿ ಬೇಕಾಗ್ಬೋದು ಅಂತ. ಹೆಚ್ಚು ಕಡಿಮೆ ಅವಧಿಯಲ್ಲೇ ಮುಗಿದಿದೆ.